am learning here up to the 10th. I am very happy to say that I feel very proud about my RGM. ನಾನು ಇವತ್ತಿಗೆ ನಿಂತಿದ್ದೀನಂದ್ರೆ ಅದಕ್ಕೆ RGMನೇ ಕಾರಣ ಅಂತ ಹೇಳ್ತಿದ್ದೀನಿ. ಅದರ ಜೊತೆಗೆ ನಾವು ಯಾವಾಗಲೂ ಜನವರಿ 26 ಬಂದರೆ RGMಗೆ ಒಂಥರ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವತ್ತಿನ ದಿನನೇ ನಮ್ಮ RGM ಶಾಲೆ ಆನ್ಯುವಲ್ ಡೇ ಅನ್ನೋದು ಕೂಡ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಎಲ್ಲರೂ ಆಂಕರಿಂಗ್ ಮಾಡ್ಲಿಕ್ಕೆ ನಾನು ನೀನು ಅಂತೇಳಿ ಬಡ್ದಾಡ್ತಾ ಇದ್ರು ಆ 26 ಸೊ ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ಬ್ಯಾಚಲ್ಲಿ ಎಲ್ಲರೂ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತಾನೆ ಅವರು ಕೂಡ ಅದೇ ರೀತಿಯಾಗಿ ಫೈಟಿಂಗ್ ಇತ್ತು. ಸೊ ಆ ಟೈಮಲ್ಲಿ ನಾನು ಫಿಟ್ ಮಾಡಿಬಿಟ್ಟೆ, ಹೋಗಿ ಬಿಡು ಅವ್ರು ಮಾಡ್ರಿ ಅಂತೇಳಿ. ಯಾವಾಗ ನನಗೆ ಒಂದು 50 ಇಯರ್ಸ್ ಸಂಭ್ರಮದಲ್ಲಿ ನಾನು ಕೇಳಿದ್ರು, ಗ್ರೂಪಲ್ಲಿ ಹಾಕಿದ್ರು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆನಾ ಅಂತ. ನಾನು ಅವಾಗ ಹೇಳಿದೆ ನನಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಆ ಇಂಟ್ರೆಸ್ಟ್ ನಾನು ಎಲ್ಲಿ ಅಲ್ಲಿ ಕಳ್ಕೊಂಡಿದ್ನೋ ಅದೇ ಸ್ಕೂಲಲ್ಲಿ 50 ವರ್ಷದ ಸುವರ್ಣ ಸಂಭ್ರಮದಲ್ಲಿ ನನಗೆ ಅದನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ RGM ಶಾಲೆಗೆ ಮತ್ತು ಅದಕ್ಕೆ ನನಗೆ ಎಲ್ಲರೂ ಸಹಕಾರ ಮಾಡಿರ್ತಕ್ಕಂಥವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದೇ ಇದು 50ನೇ ಸುವರ್ಣ ಸಂಭ್ರಮದಲ್ಲಿ ನನ್ನ ಫ್ರೆಂಡ್ಸ್ ಅನ್ನೋರು ಯಾರು ಬರಲಿಲ್ಲ. ಸೊ ನಾನು ಅದಕ್ಕೋಸ್ಕರ ಏನು ರಿಜಿಸ್ಟ್ರೇಷನ್ ಅನ್ನೋದನ್ನ ಏನು ಕ್ಯಾನ್ಸಲ್ ಮಾಡಿರಲಿಲ್ಲ. ಸೊ ನಾನು ಬಂದೆ. ಅವ್ರಿಗೆ ಆಮೇಲೆ ಏನು ಫೀಲ್ ಆಯ್ತು ಅಂತಂದ್ರೆ, ಶ್ವೇತಾ ನಾವು ಯಾರು ಬರಲಿಲ್ಲ ಅಂದ್ರೆ ನೀನು ಆ ಸ್ಟೇಜ್ ಮೇಲೆ ನಿಂತು ನೀನೇ ಅದನ್ನ ಆ್ಯಂಕರಿಂಗ್ ಅನ್ನೋದನ್ನ ಆ ಫಂಕ್ಷನ್ ಏನು ಮಾಡಿಕೊಟ್ಟಿಯಲ್ಲ, ನಾವು ಬಂದಷ್ಟೇ ಖುಷಿ ಆಯ್ತು ಅಂತ ಹೇಳಿ ಕೂಡ ಅವರು ಕೂಡ ಖುಷಿ ಪಟ್ಟರು. ಇಷ್ಟೆಲ್ಲ ಹೇಳಿ ಈ ಅಭಿನಂದನೆ ಕಾರ್ಯಕ್ರಮಕ್ಕೂ ಕೂಡ ನನ್ನನ್ನು ಇನ್ವೈಟ್ ಮಾಡಿ ನನಗೆ